ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಡೇ ಔಟ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೆಸ್ ಮಾಡ್ತೀರಾ? ಇದು ಯಾವ ಊರಲ್ಲಿದೆ ಅಂತಂದ್ರೆ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲಿ ಆಡುಮಲ್ಲೇಶ್ವರ ಮೃಗಾಲಯ. ಹಲೋ ಫ್ಯಾಮ್, ನೋಡಿ ನನಗೆ ಇಷ್ಟು ಚಾಕ್ಲೇಟ್ ಕೊಟ್ಟಿದ್ದಾರೆ. ಇವಾಗ ನಾನು ಚಾಕ್ಲೇಟ್ ತಗೊಂಡ್ಬರ್ತೀನಿ. ಭವ್ಯ, ಎಷ್ಟು ಜನಕ್ಕೆ ಎಷ್ಟು ಕೇಳು? 1 2 3 4 5 6 7 ಜನ. ಎಷ್ಟು? 7 ಟಿಕೆಟ್ ಕೌಂಟರ್ ಇದೆ. ಹಾಯ್, ಎಷ್ಟು ಟಿಕೆಟ್? ಅಮ್ಮ ನೀವು ಮಾತಾಡಬೇಕು. ಹೊರಗಡೆಯಿಂದ ಬಂದಿದ್ದೇನಾದ್ರೂ ಬ್ಯಾಕ್ಟೀರಿಯಾಸ್ ಇನ್ಫೆಕ್ಟೆಡ್ ಆಗಬಾರ್ದು ಅನಿಮಲ್ಸ್ಗೆ ಅಂತ ಅದರಲ್ಲಿ ಕಾಲನ್ನ ಡಿಪ್ ಮಾಡ್ಕೊಂಡು ಒಳಗೆ ಬರಬೇಕು. ದಿಸ್ ಇಸ್ ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ಬರ್ಬೋದು. ಸ್ಟಾರ್ಟಿಂಗ್ ಈ ರೂಟಿಂದ ಹೋದ್ರೆ ಆಮೇಲೆ ನೆಕ್ಸ್ಟ್ ಈ ರೂಟಿಂದ ನಾವು ಎರಡು ರೂಟ್ ಇದೆ ಫ್ಯಾಮ್ಸ್. ಈ ರೂಟಲ್ಲಿ ಹೋದ್ರೆ ನಾವು ಪ್ರಾಣಿಗಳನ್ನ ನೋಡ್ಕೊಂಡು ಮತ್ತೆ ಈ ರೂಟಲ್ಲಿ ಪಕ್ಷಿಗಳನ್ನ ನೋಡ್ಕೊಂಡು ಎಕ್ಸಿಟ್ ಆಗ್ಬೋದು. ಫ್ಯಾಮ್ಸ್ ಬೇರೆ ಥರ ಮಾಡಿ ಅದನ್ನು ಶಾರ್ಟ್ಸ್ ನಮ್ಮ ಮನೇಲಿ ಇರೋ ಥರನೇ ಒಂದು ಒಳ್ಳೆ ಇದೆ, ಅಲ್ಲಿದೆ ನೋಡಿ. ಇವರೇ ಗೈಸ್, ಅದಕ್ಕೆ ಬಂದು ಹೊರಗಡೆ ಬಂದು ಹಾಯ್. ಅಯ್ಯೋ, ಅದು ನಮ್ಮ ನೋಡಿ ವಾಪಸ್ಸೇ ಹೋಗ್ಬಿಟ್ಟು. ನೀವು ಮಾಡೋ ಟಾರ್ಚರಿಗೆ, ವಿಡಿಯೋ ಟಾರ್ಚರಿಗೆ ಹೋಗ್ಬಿಡುತ್ತದೆ ವಾಪಸ್. ಬಂದು ನೀಲಗಾಯಿ ಅಂತ, ಇದು ಅಪ್ರಾಕ್ಸಿಮೇಟ್ಲಿ 2 ಇಂದ 300 kg ಇರುತ್ತೆ. ಇದು ಲೈಫ್ ಸ್ಪ್ಯಾನ್ ಬಂದು 20 to 25 hours ವರೆಗೂ ಅದು ಬದುಕಿರುತ್ತೆ. ಜಿಂಕೆದೇನೆ ಸ್ವಲ್ಪ ಬ್ರೀಡ್ ಚೇಂಜ್. ಹಿಂಗೆ ಹೋಗ್ತಾ ಇರೋದು ನೋಡ್ರಿ. ಇವರು 55 ರೂಪಾಯಿ ಟಿಕೆಟ್ ಕೊಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ ನೋಡ್ರಿ ಅಂತಂದ್ರೆ. ಇಲ್ಲಿ ನೋಡಿ ಮರ್ಕೋತಿ ಮರ ಹತ್ತೈತೆ. ಚೆನ್ನಾಗೈತೆ ಆಡು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡ್ರಿ. ಅಂದ್ರೆ ಇಲ್ಲಿ ಹೆಂಗ್ ಕೋತಿಗಳ ತರ ನಿಂತ್ಕೊಂಡಿದ್ದಾರೆ ಇವರು. ಗೈಸ್, ಇವ್ರು ಇಲ್ಲಿ ಬಂದ್ರು ಆ ಫ್ಯಾಮಿಲಿ ಜಂಜಾಟ ಮಾತನ್ ಬಿಡಂಗೆ ಇಲ್ಲ ನೋಡ್ರಿ. ಇವ್ರು ನೋಡ್ರಿ ಫುಲ್ ಕಾಮನ್ ಪೀಸ್ ಆಗಿ ಮದ್ವೆ ಆದ್ರೂ ಬ್ಯಾಚುಲರ್ ತರ ಲೈಫ್ ನ ಎಂಜಾಯ್ ಮಾಡ್ತಿದ್ದಾರೆ. ಲೆಚೂಸ್ ಡಿಂಪ್ ಬರ್ರಿ ಬರ್ರಿ, ಇಲ್ಲಿ ಜಿಂಕೆ ಐತೆ. ಬನ್ನಿ ಬನ್ನಿ ಬನ್ನಿ, ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ. ಎರಡು ಫೈಟಿಂಗ್ ಆಡಿದ್ದಾರೆ ನೋಡಿ. ನೋಡಿ ಅಲ್ಲಿ ಎಷ್ಟು ಹೋಗ್ತಾರೆ ನೋಡಿ ಫ್ರೆಂಡ್ಸ್. ಫೋಟೋ ತೆಗೆ ಹುಚ್ಚಲ್ಲಿ ಫೋನ್ ಎಲ್ಲೆಲ್ಲ ಬಿಟ್ಟು ಬಂದು ಇಲ್ಲಿ ಹುಡುಕಿದ್ರೆ ಸಿಗುತ್ತಾ? ಜಯಶ್ರೀ, ಓ ನೋ, ಇವಳು ಫೋನ್ ಕಳ್ದೋಗ್ಬಿಟ್ಟೈತೆ. ಇವ್ರು ನೋಡ್ರಿ ಕೂಸುಮರಿ ಮಂಡಕ್ಕಿ ಬೇಕಾ? ಇವ್ರು ಕರಡಿಗೆ ಬಿರಿಯಾನಿ ತಿನ್ಸಕ್ ಬಂದಿರೋರು. ಇವರು ಕರಡಿಗೆ ಬಿರಿಯಾನಿ ತಿನ್ನಿಸ್ತೀರಾಗ? ಕಮಲ ಹೂನ ಎಲ್ಲೆಲ್ಲ ಹುಡುಕಿರ್ತೀವಿ. ಇಲ್ಲೇ ಎಷ್ಟು ಚೆನ್ನಾಗಿದೆ. ಕೊಡ್ಬಾರ್ದಾಗಿತ್ತು ನಾವು. ಎರಡು ತರದ್ದು ಐತೆ, ಒಂದು ಪಿಂಕ್ ಮತ್ತೆ ಇನ್ನೊಂದು ಪರ್ಪಲ್ ಅಂತಾರಲ್ಲ. ಇನ್ನು ತುಂಬಾ ಇದು ಬ್ಲೂಮಿಂಗ್ ಆಗಿಲ್ಲ. ಒಂದೊಂದು ಅದು ತುಂಬಾ ಬ್ಲೂಮ್ ಆಗಿದೆ ಫುಲ್. ಸೈಡ್ ಇಂದ ಒಂದು ವಿಡಿಯೋ ಮಾಡು, ಕೆಳಗಿಂದ ಒಂದು ವಿಡಿಯೋ ಮಾಡು. ಬಾವಿ ತರ ಗೈಸ್, ಬಟ್ ನೀರೇ ಇಲ್ಲ. ಚಿಟ್ಟೆಗಳು ನೋಡಿ ಎಷ್ಟೊಂದಿದಾವೆ. ಎಷ್ಟೊಂದು ಚಿಟ್ಟೆಗಳು ಹರಡ್ತಾ ಇದಾವೆ ನೋಡಿ. ಎರಡು ಮಕ್ಳು ತಾಯಿ ಅಲ್ಲ, ಬಟ್ 2 ಮಕ್ಕಳನ್ನ ಸಾಕಿರೋಳು ಇವಳೆ. ಇದು ಗ್ಲಾಸ್ ಸ್ವಲ್ಪ ಗಲೀಜಿತ್ತಲ್ಲ, ಹಂಗಾಗಿ
ಚಿರತೆ ನೋಡಕ್ ಹೋಗೋಣ ಬನ್ನಿ. ನೀನು ಹೋಗ್ಬಾ, ಬೇಗ ಬೇಗ ಹೋಗು. ನೋಡಿ ಗೈಸ್, ನಾವು ಇಷ್ಟೇ ಜನ ಹೋಗ್ತಾ ಇದೀವಿ, ಅವ್ರು ಬರಂಗಿಲ್ಲ ಇನ್ನು ಕುತ್ಕೊಂಡಲ್ಲಿ. ಭಯ ಆಗುತ್ತಂದ್ರೆ ದೂರ ಇರ್ರಿ. ಏನಿಲ್ಲ, ಅದಕ್ಕೆ ಅದು ಹಾಕಿರೋದು. ಅಲ್ಲ ಇವನು ಇದ್ರೊಳಗೆ ಬಿಟ್ಟಿದ್ರು, ಬಟ್ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದು, ಅದಕ್ಕೆ ಇದ್ರೊಳಗೆ ಕೇಸ್. ಇವಾಗ ಎರಡು ಮೇಲಾಯ್ತು. ಏ ಅದು 3 ಇದಾವೆ. ಒಳ ಬಂದೈತೆ. ಏನು ಮಾಡಲ್ಲ, ಅದು ಅಭ್ಯಾಸ ಆಗಿದಾವ ಆಲೆ ಅದಕ್ಕೆಲ್ಲ. ಕರಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ. ಬರಂಗೇ ಇಲ್ಲ ಗೈಸ್. ಬೇಗ ಕರ್ಕೊಂಬಾರೆ, ಓಡಾಡ್ತಾ ಇದ್ದಿದ್ದು. ಸೌಂಡ್ ಕೇಳಿಸ್ಕೊಟ್ರೆ ಅದೆಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿದೆ. ಹೆಂಗಂಟಿ ಅಲ್ಲೊಂದು ಗೇಟ್ ಹತ್ರ ಮಲಗಿದ್ದಾರೆ ನೋಡಲ್ಲ. ಅಣ್ಣ ಇದಾರಲ್ಲ, ಹತ್ರನೇ ಇದಾರ. ಚಿಕ್ಕ ಬಾಯ್ ಬಂದು ಹೇಳು, ಬಾಯ್ ಹೇಳು. ಚಿಕ್ಕ ಬಾಯ್ ಅಲ್ವಾ? ಟೂ ಡಿಸಪಾಯಿಂಟ್. ಹಿಂಗೆ ಮಾಡಿ ಗೈಸ್, ಇವರೆಲ್ಲ ಅದ್ರದ್ದು ಇದ್ರ ಸಣ್ಣದ್ರೊಳಗೆ ಹಾಕಿದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡಿ, ನಡೆಯೋಕ್ಕಾಗಲ್ಲ ಅಂತ ಓಡೋಗ್ತಿರೋದು, ಬಟ್ ಕರಡಿ ನೋಡೋಕೆ ಅಂತ ಸುಳ್ಳು ಹೇಳ್ತಿದ್ದಾರೆ ಫ್ಯಾನ್ಸಿ ಇವರು. ನಾನಲ್ಲ, ಇವಳೆ ಭವ್ಯ. ಇವನು ತಿರುಗು ಗುಂಡ, ಇವನು ಕರಡಿಗೋಸ್ಕರ ಬಿರಿಯಾನಿ ತಂದಿದ್ದಾನೆ ಫ್ಯಾಮ್. ಅದನ್ನು ಭವ್ಯನೇ ತಿಂತಾಳೆ ಎಲ್ಲ. ಡಯಟ್ ಮಾಡಿ ಈ ರೇಂಜಿಗೆ ಮೇಂಟೈನ್ ಮಾಡ್ತಿದ್ದಾಳೆ. ಏನು ಬರ್ತೈತೆ? ಕೋತಿಗಳು ಕಿವಿ ಕೆಲಸೆಲ್ಲ ಕಣ್ಕೊಂಡು ಮಾತಾಡಕ್ಕೆ ಬರೋದು. ಕರೆಕ್ಟಾಗಿ ಮಾಡ್ತಿದ್ದಾರೆ. ಇವಳು ಮನೆ ವಿಷಯ ಏನು ಕೇಳಲ್ಲ. ಇವಳು ಜಾಸ್ತಿ ಮಾತಾಡ್ತಾಳೆ, ಯಾವ್ದು ಇವಳಿಗೆ ಶೂಟ್ ಆಗುತ್ತೆ. ಇವಳು ಕರಡಿ ನೋಡಕ್ ಹೋಗೋಣ. ನೋಡಿ ಬಗ್ಗ್ಯೋ. ಕರಡಿ ಮನೆ ನೋಡಕ್ ಹೋಗ್ತಿದೀವಿ. ಕರಡಿ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಲಡ್ಡು ಕರಡಿ ಎಲ್ಲ ಹೋಗ್ಬಿಡೈತೆ. ಹೆಂಗ್ ಮಾಡೋದೀಗ? ಇಲ್ಲಿ ಆ ಲಡಿಲ್ ಮಕ್ಕಂಡಿತ್ತೆ. ಈಗ ನೋಡೋಣ, ಬಿರಿಯಾನಿ ಕೊಡೋಣ ಅಂತ ಬಂದ್ವಿ. ಕರಡಿ ಮಲಗ್ಬಿಟ್ಟಿದೆ, ಅದಕ್ಕೆ ಬೇರೆ ನೋಡಕ್ ಹೋಗ್ತಾ ಹೋಗ್ರಿ ಗಡ. ಕರಡಿಗೆ ಬಿರಿಯಾನಿ ತಿನ್ಸಕ್ಕಂತ ಬಂದ್ವಿ. ಕರಡಿ ಬಿರಿಯಾನಿ ತಿನ್ನಿಸ್ಲಿಲ್ಲ, ಅದಕ್ಕೆ ಹಾಲಾದ್ರೂ ಕುಡ್ಸಕ್ ಹೋಗೋಣ ಬನ್ನಿ. ಕ್ಯೂಟ್ ಆಗಿದೆ. ಅಲ್ಲಿ ಅಲ್ಲೆಲ್ಲೋ ನೋಡ್ತೀನಿ ಅಂತ ಬೀರು ಕೂತಿದೆ. ಹಾಡಿಗೆ ಹಾಲು ಕೊಡೋಣ ಅಂತ ಬಂದ್ವಿ, ಆಗೂ ಕೂಡ ಸಿಗ್ಲಿಲ್ಲ ನಮಗೆ. ನವಿಲಿದೆ ಬನ್ನಿ. ಮತ್ತೆ ಮೊಸಳೆ ಹಾವು ನೋಡ. ಅದೃಷ್ಟ ಸಿಕ್ತ ಎಬ್ಬ ಟ್ರ್ಯಾಕ್ ಪ್ಯಾಥಾನ್ ನೋಡೋಣ ಅಂತ ಬಂದ್ವಿ, ಬಟ್ ಅದು ಕೂಡ ಮಲಗ್ಬಿಟ್ಟಿದೆ. ನನ್ನೇ ನೋಡ್ತಾ ಇದೆ, ನೋಡ್ಬೇಡ ಅಂತ ನನ್ನೇ ನೋಡ್ತೈತೆ ಫ್ರೆಂಡ್ಸ್. ಫೋಟೋ ತಗೊಳಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹಿಂದ್ಗಡೆ ಗ್ಲಾಸ್ ಅದೆಲ್ಲ ಸಕ್ಕತ್ತಾಗಿ ಬರುತ್ತೆ. ಬಟ್ ನಾವು ಆಟ ಆಡ್ತೀವಿ. ರೆಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.